ಇಂಪಾರ್ಟೆಂಟ್ ಲೈಫಲ್ಲಿ. ಓದೇ ಇಂಪಾರ್ಟೆಂಟಾ? ಎಂಜಾಯ್ ಮಾಡೋದು ಸ್ವಲ್ಪ ಓದ್ ಜಾಸ್ತಿ ಇರಬೇಕು, ಎಂಜಾಯ್ ಕಡಿಮೆ ಇರಬೇಕು. PUC ಅಥವಾ SSLC ನಿಮಗೆ PUC ಇಲ್ಲಿವರೆಗೂ ಒಂದು ಪ್ರೊಟೆಕ್ಟೆಡ್ ಲೈಫ್ ಇರುತ್ತೆ. ಇಲ್ಲಿ ನಿಮ್ಮ ಮೇಡಮು ಆಮೇಲೆ ನಿಮ್ಗೆಲ್ಲ ಲೆಕ್ಚರರ್ಸು ತುಂಬಾ ಕೇರ್ ತಗೊಂಡು ಪರ್ಸನಲ್ ಆಗಿ ಯಾರು ಓದ್ತಾ ಇದಾರೆ ಯಾರು ಓದ್ತಾ ಇಲ್ಲ, ಯಾರು ವೀಕ್ನೆಸ್ ಏನು ಎಲ್ಲ ಇದನ್ನ ಮಾಡಿ ಅದ್ರ ಮೇಲೆ ಕೇರ್ ತಗೊಂಡು ನಿಮ್ಮನ್ನ ಪ್ರೊಟೆಕ್ಟ್ ಮಾಡಿಕೊಂಡು ನಿಮ್ಗೆ ಓದಿಸ್ತಾ ಇರ್ತಾರೆ. ನೀವು ಒಂದ್ಸತಿ PUC ಮುಗಿಸ್ಕೊಂಡು ಯಾವುದೇ ಡಿಗ್ರಿ ಹೋದ್ರೂ ಅಲ್ಲಿ ಈ ತರ ಇರಲ್ಲ. ಅಲ್ಲಿ ನೀವೇ ಎಫರ್ಟ್ಸ್ ಹಾಕ್ಬೇಕಾಗತ್ತೆ, ನೀವೇ ಓದ್ಬೇಕಾಗತ್ತೆ. ಹಂಗಂತ ಫ್ರೀಡಮ್ ಸಿಕ್ಕಿದೆ ಹೇಳೋರು ಕೇಳೋರು ಯಾರಿಲ್ಲ ಅಂತಂದ್ರೆ ಬ್ಯಾಕ್ಲಾಗ್ಗಳು ಮಾಡಿಕೊಂಡು ಡಿಗ್ರಿಲೇ ಉಳಿಬೇಕಾಗುತ್ತೆ. ಇವಾಗಿರೋ ಹೊರಗಿನ ಪ್ರಪಂಚ ತುಂಬಾ ಕಾಂಪಿಟೇಟಿವ್ ಆಗಿದೆ. ಎಂಜಾಯ್ ಮಾಡೋದು ಕಡಿಮೆ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ ತಕ್ಷಣ ಓದೋದು ಬಿಡಕ್ ಹೋಗ್ಬೇಡಿ. ಓದಿ ಹಂಗೆ ಅದ್ರ ಜೊತೆಗೆ ಎಂಜಾಯ್ ಮಾಡಿ. ಯಾಕಂದ್ರೆ ಒಂದ್ಸತಿ ಈ ಲೈಫ್ ದಾಟಿದ್ರೆ, ಈಗ ನಾವು ಬಂದು ಕರಿಯರ್ ಕೂತ್ಕೊಂಡಿದ್ದೀವಿ, ನಾವು ಎಂಜಾಯ್ ಮಾಡೋದೇ ಮರ್ತೋಗಿದ್ದೀವಿ. ಆದ್ರೆ ಓದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದ್ಸತಿ ಕರಿಯರ್ ಅಂತ ಹೇಳಿ ಬಂದ ತಕ್ಷಣ ಒಂದ್ ಲೈಫ್ ಸೆಟ್ಲ್ ಆದ್ಮೇಲೆ ಅಲ್ಲಿಗೆ ಚೇಂಜ್ ಆಗುತ್ತೆ. ಇವಾಗ ಒಂದು ಸಿಂಪಲ್ ಎಕ್ಸರ್ಸೈಸ್ ಮಾಡೋಣ. ಮೊಬೈಲ್ ಎಷ್ಟು ಜನ ಹತ್ರ ಇದೆ? ಯಾರ ಹತ್ರನೂ ಇಲ್ವಾ? ಎಲ್ಲರ ಹತ್ರ ಇದೆಯಾ? ಇನ್ಸ್ಟಾಗ್ರಾಮ್ ಅಕೌಂಟ್ಸ್ ಎಷ್ಟು ಜನ ಹತ್ರ ಇದೆ? ಎಲ್ಲರ ಹತ್ರನೂ ಇದೆ. ಫೇಸ್ಬುಕ್ ಇಲ್ಲ, ಹಳೇದಾಯ್ತು, ಔಟ್ಡೇಟೆಡ್ ಆಯ್ತು, ಅದನ್ನ ಯೂಸ್ ಮಾಡ್ತಾರೆ. ಇನ್ಸ್ಟಾಗ್ರಾಮ್ ಟ್ರೆಂಡಿಂಗು. ಎಲ್ಲ ಪ್ರೊಫೈಲ್ಗಳಲ್ಲಿ ಲಾಕ್ ಆಗಿರೋ ಪ್ರೊಫೈಲ್ಗಳು ಎಷ್ಟಿದೆ ನಿಮ್ಮಲ್ಲಿ? ಪ್ರೊಫೈಲ್ ಲಾಕ್ ಮಾಡಿದ್ರೆ ಎಷ್ಟೇನ, ಪ್ರೊಫೈಲ್ ಓಪನ್ ಇಟ್ಟರೆ ಎಷ್ಟೇನ? ಲಾಕ್ ಓಪನ್ ಗೊತ್ತಾನೆ? ಪ್ರೈವೇಟು ಮತ್ತೆ ಪಬ್ಲಿಕ್ ಮಾಡಿರೋದು ಎಲ್ಲರದು ಪ್ರೈವೇಟ್ ಇದೆಯಾ ಪ್ರೊಫೈಲು? 100%? ಚೆಕ್ ಮಾಡೋಣ. ಸೊ ಈಗ ಪ್ರೆಸೆಂಟು AI ಅಂತ ಸ್ಟಾರ್ಟ್ ಆಗಿದೆ. AI ನಮ್ಮ ಒಳ್ಳೆಯದಕ್ಕೆ ಯೂಸ್ ಮಾಡೋದಕ್ಕಿಂತ ಪ್ರೆಸೆಂಟ್ ಆಗಿ ಕೆಟ್ಟದಕ್ಕೆ ಜಾಸ್ತಿ ಯೂಸ್ ಮಾಡ್ತಾ ಇದ್ದಾರೆ. ಮುಂಚೆ ಆದರೆ ಮಾರ್ಫಿಂಗು ಅಥವಾ ಬೇರೆ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ನಿಮ್ಮ ಫೋಟೋ ತಗೊಂಡು ಫೋಟೋ ಕಟ್ ಮಾಡಿ ತುಂಬಾ ಕಷ್ಟ ಇತ್ತು. ಏನು ಒಂದು ಫೋಟೋನ ಎಡಿಟ್ ಮಾಡೋಕ್ಕೆ. AI ಬಂದಾಗಿಂದ ಏನಾಗಿದೆ ಅಂದ್ರೆ ಜಸ್ಟ್ ನಿಮ್ದೊಂದು ಫೋಟೋ ಕೊಟ್ಟು ಕೆಳಗಡೆ 2 ಲೈನು ಈ ಫೋಟೋನ ಇದೇ ತರ ಅಂತ ಮಾಡಿ ಹಾಕಿದ್ರೆ 100% ಆ ಫೋಟೋ ಆ ತರನೇ ಬಂದು ರಿಸಲ್ಟ್ ಕೊಡುತ್ತೆ. ಇವಾಗ ಅದಕ್ಕೇನು ಎಕ್ಸ್ಪರ್ಟ್ ಕಲಿಬೇಕಾದೇನಿಲ್ಲ, ಏನು ಆ ಥರ ಏನಿಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮನ್ನ ಆದಷ್ಟು ರೀಲ್ಸ್ ನೋಡೋಕ್ಕೆ ಯೂಸ್ ಮಾಡಿ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕೆ ಪಬ್ಲಿಕ್ ಲೈಫ್ ಇದೆ, ಪಬ್ಲಿಕ್ ಲೈಫಲ್ಲೇ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಇನ್ಸ್ಟಾಗ್ರಾಮ್ದಲ್ಲಿ ಆಗೋ ಫ್ರೆಂಡ್ಸು ಆಮೇಲೆ ಫೇಸ್ಬುಕ್ಕಲ್ಲಿ ಆಗೋ ಫ್ರೆಂಡ್ಸು ಯಾರು ಜೊತೆಗೆ ಬರಲ್ಲ. ಮುಂದೆ ನೋಡಿ ಪಬ್ಲಿಕಲ್ಲಿ ಅಥವಾ ಜೊತೆಗೆ ನೋಡಿದವರು ಯಾರು ಫ್ರೆಂಡ್ಸ್ ಮಾಡ್ಬೇಕಲ್ಲ ಅವರೇ ಜೊತೆಗೆ ಬರೋರು. ಇನ್ಸ್ಟಾಗ್ರಾಮ್ನಲ್ಲಿ ಆಗಿರೋ ಫ್ರೆಂಡ್ಸ್ ಎಲ್ಲ ಜೊತೆಗೆ ಬರಲ್ಲ. ಅರ್ಥ ಆಯ್ತಾ? ಅದಕ್ಕೆ ಅನ್ನೋನ್ ಪರ್ಸನ್ಸ್ ಯಾರಾದರೂ ಇದ್ರೆ ದಯವಿಟ್ಟು ಎಕ್ಸೆಪ್ಟ್ ಮಾಡದೇ ಇರೋದು ತುಂಬ ಉತ್ತಮ. ಎಸ್ಪೆಷಲಿ ಲೇಡೀಸು. ಪ್ರೊಫೈಲ್ ಬರುತ್ತೆ, ಒಂದು ರಿಕ್ವೆಸ್ಟ್ ಬರುತ್ತೆ, ಎಕ್ಸೆಪ್ಟ್ ಮಾಡ್ತೀರಾ. ಎಕ್ಸೆಪ್ಟ್ ಮಾಡಿದ ತಕ್ಷಣ ಯಾವುದೋ ಸ್ಟೇಟಸ್ ಹಾಕ್ತೀರಾ, ಅದಕ್ಕೆ ಒಂದು ಬ್ಯೂಟಿಫುಲ್ ಅಂತ ಮೆಸೇಜ್ ಬರುತ್ತೆ ಅಥವಾ ಗಾರ್ಜಿಯಸ್ ಅಂತ ಮೆಸೇಜ್ ಬರುತ್ತೆ. ಆಮೇಲೆ ಸ್ಟಾರ್ಟ್ ಆಗುತ್ತೆ ಗುಡ್ ಮಾರ್ನಿಂಗು, ಗುಡ್ ನೈಟು. ಸ್ಟಾರ್ಟ್ ಆಗ್ತಾ ಮೊಬೈಲ್ ನಂಬರ್ ಬರುತ್ತೆ. ಆಮೇಲೆ ಮೊಬೈಲ್ ನಂಬರ್ ಕೊಡ್ತೀರ, ನಿಮ್ಮ ಪೂರ್ತಿ ಇನ್ಫಾರ್ಮೇಶನ್, ನಿಮ್ಮ ಫೋಟೋಸ್ ಎಲ್ಲ ಸಿಕ್ಬಿಡ್ತವೆ. ಆಮೇಲೆ ಅದು ಬೇರೆ ಹತ್ರ ತಿರುಗುತ್ತೆ. 100% ಸರ್ ಎಲ್ಲ ಕೇಸಲ್ಲಿ ಅದೇ ಆಗುತ್ತಾ? ಆಗಲ್ಲ. ನೀವು 100 ಜನ ಫ್ರೆಂಡ್ಸು, ಅದ್ರಲ್ಲಿ ಯಾರೋ ಒಬ್ಬನ ಆ ಥರ ಆದರೆ 100% ತೊಂದರೆ ಮಾತ್ರ ಆಗುತ್ತೆ. ಅದಕ್ಕೆ ಎಷ್ಟು ಹುಷಾರಾಗಿ ನಾವು ಇರ್ತೀವಿ ಅದು ತುಂಬ ಇಂಪಾರ್ಟೆಂಟು. ಅಷ್ಟಾದ್ರು ಮಾಡ್ತೀರಾ? ಇಲ್ಲ ಸರ್ ನಮಗೆ ಪಬ್ಲಿಕಲ್ಲಿ ನಮ್ಮ ಫ್ರೆಂಡ್ಸ್ ಮಾಡಿಸ್ಕೊಳ್ಳೋದು ಕಷ್ಟ, ನಮ್ಗೆ ಇನ್ಸ್ಟಾಗ್ರಾಮಲ್ಲಿ ಈಸಿ ಅಂತೀರಾ? ಇಲ್ಲ ತಾನೇ? ಆಮೇಲೆ PUC ಮುಗೀತು, 18 ವರ್ಷ ಆಯಿತು. 18 ವರ್ಷ ಆದ ತಕ್ಷಣ ಗಾಡಿ ಓಡಿಸೋಕ್ಕೆ ಎಲಿಜಿಬಲ್ ಅಂತಲ್ಲ. ಏನೋ ಲೈಸೆನ್ಸ್ ಮಾಡಿಸ್ಕೋಬೇಕು, ಆಮೇಲೆ ಓಡಿಸ್ಬೇಕು. ಏನಾಗುತ್ತೆ ಅಂದ್ರೆ ರೀಸೆಂಟ್ ಆಗಿ ಒಂದು ನಮ್ಮಲ್ಲಿ ಸ್ಟೇಷನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರೋ ಕೇಸು. 19 ವರ್ಷದ ಹುಡುಗ ಗಾಡಿ ತಗೊಂಡು ಹೋಗ್ತಾ ಇರ್ತಾರೆ. ಹಿಂಗೆ ಕಾಲೇಜ್ ಮುಗಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ 3 ಜನ ಹೋಗ್ತಿರ್ತಾರೆ ಗಾಡಿ ಮೇಲೆ. ಹೈವೇ ಮೇಲೆ ಹೋಗ್ತಿರ್ಬೇಕಾದ್ರೆ ಮುಂದೆ ಟ್ರ್ಯಾಕ್ಟರ್ ಇರುತ್ತೆ, ಗಾಡಿ ಕಂಟ್ರೋಲ್ ಆಗಲ್ಲ, ಫುಲ್ ಟಚ್ ಆಗ್ತಾರೆ. 3 ಜನ ಸ್ಪಾಟ್. 19 ವರ್ಷ ಆಯ್ತಾ? ಗಾಡಿ ಓಡಿಸಕ್ಕೆ 19 ವರ್ಷ ಆಗಿರೋ ಈಗ ಸಿಕ್ಕಿದೆ. PUC ಇವಾಗಲೂ ಓಡಿಸ್ತಾ ಇದ್ದೀರಾ? ಇವಾಗ ಸಿಕ್ಕರೆ ಏನ್ ಮಾಡ್ತೀವಿ? ನಿಮ್ಮ ತಂದೆ ತಾಯಿ ಕೇಸ್ ಹಾಕ್ತೀವಿ. 18 ವರ್ಷ ಆದ್ಮೇಲೆ ನಿಮ್ಗೆ ಹಾಕ್ಬೇಕು ತಾನೆ? ಲೈಸೆನ್ಸ್ ಮಾಡ್ಕೊಳ್ಳಿ,
ಗಾಡಿನ ಕ್ರೇಜ್ ಆಗಿ ಓಡಿಸಕ್ ಹೋಗ್ಬೇಡಿ. ಗಾಡಿ ಏನ್ ಪರ್ಪಸ್, ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ ಹೋಗೋಕೆ ತಾನೇ ಗಾಡಿ, ಅದನ್ನ ಅಷ್ಟಕ್ಕೆ ಯೂಸ್ ಮಾಡ್ಕೊಳ್ಳಿ. ಲೈಸೆನ್ಸು ಅಥವಾ ಇನ್ಸೂರೆನ್ಸ್ ನಿಮ್ಗೆ ಯಾಕೆ ಹೇಳ್ತಾರೆ ಅಂದ್ರೆ 100% ಇದರಲ್ಲಿ ಒಂದು 25% ಏನಾದ್ರು ಮನೆಯವರಿಗೆ ಗಾಡಿ ಬೇಡಿ ಏನೋ ಒಂದು ಮಾಡಿ ಗಾಡಿ ತಗೋತೀರ, ಆದ್ರೆ ಎಲ್ಲರೂ ಗಾಡಿ ತಗೊಳಕ್ಕಾಗಲ್ಲ. ಆಮೇಲೆ ಆ ಗಾಡಿ ಏನ್ ಮಾಡ್ತೀರಾ, ನಿಮ್ ಫ್ರೆಂಡ್ ಹತ್ರ ಕೊಡ್ತೀರಾ. ನಿಮ್ ಫ್ರೆಂಡು ಅದನ್ನ ಯಾವ ತರ ಓಡಿಸ್ತಾನೆ ಏನು ಅಂತ ಗೊತ್ತಿರಲ್ಲ. ಅದು ಹೋಗಿ ಏನಾದ್ರು ಆಕ್ಸಿಡೆಂಟ್ ಆಯ್ತು ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಯ್ತು, ಒಂದು ಅವನ ಜೀವ ಹೋಗುತ್ತೆ, ಪ್ಲಸ್ ಎದುರುಗಡೆ ಯಾರು ರೂಲ್ಸ್ ಫಾಲೋ ಮಾಡ್ತಿರ್ತಾನೆ ಅವನ ಜೀವನ ಹೋಗುತ್ತೆ. ಅದೇ ನಿಮ್ ಗಾಡಿ ಇನ್ಸೂರೆನ್ಸ್ ಇಲ್ಲ ಅಂದ್ರೆ 3 ವರ್ಷ 4 ವರ್ಷ ಕೇಸ್ ನಡೆದು ಮಿನಿಮಮ್ 15 20 ಲಕ್ಷ ನಿಮ್ ಮನೆಯವ್ರಿಗೆ ಕಟ್ಕೊಡಕ್ಕೆ ಹೇಳ್ತಾರೆ. ಅದಕ್ಕೆ ಗಾಡಿದು ಲೈಸೆನ್ಸ್ ಮಾಡಿಸ್ಕೊಳ್ಳಿ. ಗಾಡಿ ಯಾರು ತಗೊಂಡಿದ್ರು ಅದನ್ನ ಎದಕ್ಕೆ ಎಷ್ಟು ಯೂಸ್ ಮಾಡಬೇಕು ಅಷ್ಟಕ್ಕೆ ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲರೂ ಡಿಗ್ರಿಗಳಿಗೆ ಹೋಗ್ತಾ ಇದ್ದೀರಾ, ಇಲ್ಲ ಬೇರೆ ಬೇರೆ ಕಾಲೇಜ್ ಹೋಗ್ತೀರಾ, ಫ್ರೆಂಡ್ಸ್ನ PUC ಅಥವಾ ಸ್ಕೂಲಿಂದ PUCಗೆ ಜೊತೆಗೆ ಬಂದಿರೋ ಫ್ರೆಂಡ್ಸ್ ಎಷ್ಟು ಜನ? ಯಾರು ಇಲ್ವಾ? ಒಬ್ರು ಬಂದಿಲ್ವಾ ಆ ಥರ?